2024 ಲೋಕಸಭಾ ಚುನಾವಣೆ. Will BJP get 400 MP seats and bring Modi back to power? ಮೋದಿ ಸರ್ಕಾರ ಮತ್ತೆ ರಚನೆಯಾಗುತ್ತದೆಯೇ? ಪ್ರಮುಖ ಕ್ಷೇತ್ರಗಳು: ಬೆಂಗಳೂರು ರೂರಲ್, ಡಾಕ್ಟರ್ ಸಿ ಎನ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್. ಧಾರವಾಡ, ಪ್ರಹ್ಲಾದ್ ವೆಂಕಟೇಶ್ ಜೋಶಿ ವರ್ಸಸ್ ವಿನೋದ್ ಕಾಶಿನಾಥ್ ಅಸೋಗಿ. ಮೈಸೂರು ಕೊಡಗು, ಯದುವೀರ್ ಕೃಷ್ಣ ದೇವ ಒಡೆಯರ್ ವರ್ಸಸ್ ಎಂ ಲಕ್ಷ್ಮಣ್. ಮಂಡ್ಯ ಕಬ್ಬಿನ ಕ್ಷೇತ್ರ, ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು. ಅದೃಷ್ಟ ಈಗ ಯಾರಿಗೆ ಒಲಿಯುತ್ತದೆ? ಮತ್ತೊಮ್ಮೆ ಮೋದಿ ಸರ್ಕಾರ ರಚನೆಯಾಗುತ್ತದೆ. ಬೈ ಬ್ರಹ್ಮದೇಶಂ ಸುರೇಶ್ ವಾಸುದೇವ್ ಭಾರದ್ವಾಜ್. And two powerful parties, BJP JDS combined, has put up Yaduvir Krishnadeva Narasimha Raja Vadaya, and Congress has fielded M. Lakshman for 2024 Mysore Coorg Lok Sabha election. This is Brahmadesham Suresh Vasudev Bharadwaj. Bengaluru Gramina, Bangalore Rural 2024 Lok Sabha elections. Will Dr. C. N. Manjunath win against D. K. Suresh? D. K. Suresh ವಿರುದ್ಧ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲುವು ಪಡೆಯುವರೇ? ಪೈಪೋಟಿ ಇರುವ ಕ್ಷೇತ್ರ. ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ದೇವೇಗೌಡರ ಕುಟುಂಬಗಳ ರಾಜಕೀಯ ಘರ್ಷಣೆಯಲ್ಲಿ ಬೆಂಗಳೂರು ಗ್ರಾಮೀಣ ಮತದಾರರ ಹೃದಯ ಗೆದ್ದಾರ ವೈದ್ಯರು. ಡಿ ಕೆ ಸುರೇಶ್ ತಮ್ಮ ಕ್ಷೇತ್ರಕ್ಕೆ ಸಲ್ಲಿಸಿರುವ ಸೇವೆಯನ್ನು ಮತದಾರ ಗುರುತಿಸುತ್ತಾನೆ. ಬೆಂಗಳೂರು ರೂರಲ್ ಕಾನ್ಸ್ಟಿಟ್ಯೂಯೆನ್ಸಿ, ಚೋಳೇನಹಳ್ಳಿ ನಂಜಪ್ಪ ಮಂಜುನಾಥ್, ಏಜ್ 66, MD in General Medicine, MD in Cardiology, belongs to Hindu religion. Dr. C. N. Manjunath is an Indian Hindu. Kolar and Talakadu Gangas Rajavamshana, Gangeya, Gangawadi, Gangadkara, Vakkaliga Gowda, Kshatriya Vaishya, Raita Kula, other backward caste OBC. Congress candidate D. K. Suresh, Doddala Sandra Kempegowda Suresh. ವಯಸ್ಸು 57, ಓದಿರುವುದು ಹೈಯರ್ ಸೆಕೆಂಡರಿ ವರೆಗೆ. Brother of Karnataka Deputy CM and Karnataka Congress President D. K. Shivakumar, and father-in-law of Amartya Hegde, who is the grandson of India's Foreign Affairs Minister and
former Karnataka CM Somanahಳ್ಳಿ Mallayya Krishna, S.M. Krishna. ಲೋಕಸಭಾ ಚುನಾವಣೆ 2024 ಇದರ ಮೂವರು ಮುಖ್ಯ ಮೇಲ್ವಿಚಾರಕರು. 3 principal overseers of 2024 India's Lok Sabha election. Shri Rajiv Kumar, Chief Election Commissioner, Shri Gyanesh Kumar, Election Commissioner, Dr. Sukhbir Singh Sandhu, Election Commissioner. ದೇಶದಂತೆ ಎಲ್ಲರೂ ಮಾಡುತ್ತಿರುವ ದೃಢ ನಂಬಿಕೆಯಲ್ಲಿದ್ದಂಥ ನರೇಂದ್ರ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕ್ಷೇತ್ರಗಳನ್ನು ಸಿದ್ದರಾಮಯ್ಯನವರು ಕರ್ನಾಟಕದ ನವ ಮುಖ್ಯಮಂತ್ರಿ ಮತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿರುವ ಕರ್ನಾಟಕ ಕಾಂಗ್ರೆಸ್ ಎಸ್ ಎಲ್ ಭೈರಪ್ಪನವರು ಡೆಪ್ಯುಟೀಸಿಗೆ ಹೇಳಿದ ಮಾತುಗಳು ಆಗ ಬಿಜೆಪಿಯಲ್ಲಿ ಕೆಲವು ವಿರೋಧ ಪಕ್ಷವೇ ಇದ್ದಾಗ ಗ್ಯಾರಂಟಿ ಕರ್ನಾಟಕ ವಿಧಾನಸಭೆ ಏನಿದೆ ಅದರಿಂದ ಕಾಂಗ್ರೆಸ್ಸಿಗರು 60% ಬಿಜೆಪಿ 14 ಕುಮಾರಸ್ವಾಮಿಯವರು. Let us see former Chief Minister of Karnataka and JDS Karnataka State Unit President, age 64. ಇಂಡಿಯನ್ ಹಿಂದೂ ಕೋಲಾರ ಮತ್ತು ತಲಕಾಡು ಗಂಗ ರಾಜವಂಶದ ಗಂಗಡಕಾರ ಒಕ್ಕಲಿಗ ಗೌಡ ಕ್ಷತ್ರಿಯ ವೈಶ್ಯ OBC ಅವರು ಮಂಡ್ಯ ಕ್ಷೇತ್ರದಿಂದ ಸ್ಟಾರ್ ಚಂದ್ರು ವಿರುದ್ಧವಾಗಿ ಚುನಾವಣೆಗೆ ದೃಢ ನಂಬಿಕೆಯಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷ ಇವರೇ ಗೆಲ್ಲುವರು ಎಂದು ಬಹಳ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಕರ್ನಾಟಕ ಸ್ಟಾರ್ ನವ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾದಂಥವರು ಡೆಪ್ಯೂಟಿ CM ಆಗಿ ಪದಗ್ರಹಣ ಮಾಡಿದಾಗ ವಿರೋಧ ಪಕ್ಷವೇ ನಿರ್ವಹಿಸದೇ ಇದ್ದಾಗ ಕರ್ನಾಟಕ ವಿಧಾನಸಭೆ ಅರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿಯವರು. ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ JDS ಕರ್ನಾಟಕ ಸ್ಟೇಟ್ ಯೂನಿಟ್ ಪ್ರೆಸಿಡೆಂಟ್, ಏಜ್ 64. ಇಂಡಿಯನ್ ಹಿಂದೂ ಕೋಲಾರ ಮತ್ತು ತಲಕಾಡು ಗಂಗ ರಾಜವಂಶದ ಗಂಗಡಕಾರ ಒಕ್ಕಲಿಗ ಗೌಡ ಕ್ಷತ್ರಿಯ ವೈಶ್ಯ OBC ಅವರು ಮಂಡ್ಯ ಕ್ಷೇತ್ರದಿಂದ ಸ್ಟಾರ್ ಚಂದ್ರು ವಿರುದ್ಧವಾಗಿ ಚುನಾವಣೆಗೆ ನಿಂತಿದ್ದಾರೆ. ಇವರೇ ಗೆಲ್ಲುವರು ಎಂದು ಬಹಳ ಜನ ಅಂದುಕೊಂಡಿದ್ದಾರೆ. ಸ್ಟಾರ್ ಚಂದ್ರು ಅವರ ಸ್ಟಾರ್ ಹೇಗಿದೆಯೋ ನೋಡೋಣ. ಯಾವತ್ತೂ ನರೇಂದ್ರ ಮೋದಿಯ ಪಕ್ಕದಲ್ಲೇ ಇದ್ದು ರಾಷ್ಟ್ರ ಪಾರ್ಲಿಮೆಂಟಿನಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿರುವಂತಹ ಮತ್ತು 2024 ಬಿಜೆಪಿ ಕ್ಯಾಂಡಿಡೇಟ್ ಫಾರ್ ಧಾರವಾಡ ಲೋಕಸಭಾ ಎಲೆಕ್ಷನ್ ಪ್ರಹ್ಲಾದ್ ವೆಂಕಟೇಶ್ ಜೋಶಿ ಬಿಜೆಪಿ ಪರ ನಿಂತಿದ್ದಾರೆ. ಇವರು ಇಂಡಿಯನ್ ಹಿಂದೂ ಮೂಲ ಭಾರತೀಯ ದೇಶಸ್ಥ ಬ್ರಾಹ್ಮಣರು. ಸುಧಾಮೂರ್ತಿ, ರಾಹುಲ್ ದ್ರಾವಿಡ್ ಹೀಗೆ ಮತ್ತು RSS ಸಂಘವನ್ನು ಹುಟ್ಟುಹಾಕಿದ ಡಾಕ್ಟರ್ ಹೆಗ್ಡೇವಾರ್ ಇವರೆಲ್ಲರೂ ಇಂಡಿಯನ್ ಹಿಂದೂ ಪಂಚದ್ರಾವಿಡ ಮೂಲ ಭಾರತೀಯ ದೇಶಸ್ಥ ಬ್ರಾಹ್ಮಣರೇ. ಇವರಿಗೆ ಪ್ರಬಲ ಪೈಪೋಟಿಯಾಗಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಸಮುದಾಯಕ್ಕೆ ಸೇರಿದಂಥ ವಿನೋದ್ ಕಾಶಿನಾಥ್ ಅಸೂಟಿಯವರನ್ನು ಅಭ್ಯರ್ಥಿಯನ್ನೇ ಆಗಿ ಮಾಡಿದೆ. ಪ್ರಬಲ ಸ್ಪರ್ಧೆ ಇರುವ ಕ್ಷೇತ್ರ ಧಾರವಾಡ. ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟಿ, ಇಬ್ಬರಲ್ಲಿ ಯಾರು ಬೇಕಾದರೂ ಗೆಲ್ಲಬಹುದು. ಈಗ ಹೇಳುವುದು ಕಷ್ಟ. ಪ್ರಬುದ್ಧ ಮತದಾರರಾದ ಧಾರವಾಡ ಕ್ಷೇತ್ರದ ನಾಗರಿಕರು ಅದರ ತೀರ್ಮಾನ ಮಾಡುತ್ತಾರೆ. ಬಿಜೆಪಿ ಸರ್ಕಾರ ಸಿದ್ದರಾಮಯ್ಯನವರ ಸಮುದಾಯವನ್ನು ಮತ್ತು KS ಈಶ್ವರಪ್ಪನವರ
ಉರ್ವಕ್ಷತ್ರಿಯ ಸಮುದಾಯವನ್ನು ನಿರ್ಲಕ್ಷಿಸಿ ಆ ಸಮುದಾಯಕ್ಕೆ ಒಂದು MP ಸೀಟನ್ನು ಕೊಟ್ಟಿಲ್ಲ. ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಅವರನ್ನು ಸ್ಪರ್ಧೆ ಮಾಡಿದೆ. ಸಿದ್ದರಾಮಯ್ಯನವರಿಗೆ ಹತ್ತಿರವಾದ ಮತ್ತು ಕುರುಬಕ್ಷತ್ರಿಯ ಜನಾಂಗದಲ್ಲಿ ಉತ್ತಮ ಪ್ರತಿಭೆ ಎಂದು ಗುರುತಿಸಲ್ಪಟ್ಟಿರುವ ವಿನೋದ್ ಕಾಶಿನಾಥ ಸೂಟಿ ಇಂಡಿಯನ್ ಹಿಂದೂ ಕುರುಬಕ್ಷತ್ರಿಯ ವೈಶ್ಯ 2024 Indian National Congress Lok Sabha candidate for Dharwad. It is going to be a tough fight between Vinod Asuti and Prahalad Joshi. ಸಿದ್ದರಾಮಯ್ಯನ ಪರಮಾಪ್ತ ವಿನೋದ್ ಅಸೂಟಿ ಬ್ರಾಹ್ಮಣ ಸಮುದಾಯ ಪ್ರಹ್ಲಾದ ಜೋಶಿಯವರನ್ನು ಗೆಲ್ಲಿಸಬೇಕು ಎಂದಿದ್ದರೆ ಕುರುಬ ಕ್ಷತ್ರಿಯ ಸಮಾಜ ತನ್ನ ಪ್ರತಿಭಾವಂತ ಯುವಕ ನಾಯಕ ವಿನೋದ್ ಅಸೂಟಿಯನ್ನು ಗೆಲ್ಲಿಸಲೇಬೇಕು ಎಂಬ ದೃಢ ಸಂಕಲ್ಪ ತುಂಬಿದೆ. ಸಿದ್ದರಾಮಯ್ಯನವರೇ ಅದರ ನೇತೃತ್ವ ವಹಿಸಿದ್ದಾರೆ. ಮ್ಯಾಜಿಕ್ ಕೈ ಯುವ ಅಭ್ಯರ್ಥಿ ವಿನೋದ್ ಅಸೂಟಿ ಜೊತೆ ವಿಶೇಷ ಸಂಘರ್ಷ. ಗೆಲ್ಲುತ್ತೇವೆ ಎಂಬ ದೃಢ ನಂಬಿಕೆಯಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಕರ್ನಾಟಕದ ನವ ಮುಖ್ಯಮಂತ್ರಿ ಮತ್ತು DK ಶಿವಕುಮಾರ್ ಅವರು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾದಂಥವರು ಡೆಪ್ಯೂಟಿ CM ಆಗಿ ಪದಗ್ರಹಣ ಮಾಡಿದಾಗ ವಿರೋಧ ಪಕ್ಷವೇ ನಿರ್ವಹಿಸದೇ ಇದ್ದಾಗ ಕರ್ನಾಟಕ ವಿಧಾನಸಭೆ ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿಯವರು ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ and JDS Karnataka State Unit President, age 64, ಇಂಡಿಯನ್ ಹಿಂದೂ ಕೋಲಾರ್ ಮತ್ತು ತಲಕಾಡು ಗಗ್ಗ ರಾಜವಂಶದ ಗಂಗಡಕಾರ ಒಕ್ಕಲಿಗ ಗೌಡ ಕ್ಷತ್ರಿಯ ವೈಶ್ಯ OBC ಅವರು ಮಂಡ್ಯ ಕ್ಷೇತ್ರದಿಂದ ಸ್ಟಾರ್ ಚಂದ್ರು ವಿರುದ್ಧವಾಗಿ ಚುನಾವಣೆಗೆ ನಿಂತಿದ್ದಾರೆ. ಇವರೇ ಗೆಲ್ಲುವರು ಎಂದು ಬಹಳ ಜನ ಅಂದುಕೊಂಡಿದ್ದಾರೆ. ಸ್ಟಾರ್ ಚಂದ್ರು ಅವರ ಸ್ಟಾರ್ ಹೇಗಿದೆಯೋ ನೋಡೋಣ. ಯಾವತ್ತೂ ನರೇಂದ್ರ ಮೋದಿಯ ಪಕ್ಕದಲ್ಲೇ ಇದ್ದು ರಾಷ್ಟ್ರ ಪಾರ್ಲಿಮೆಂಟಿನಲ್ಲಿ ಉತ್ತಮ ಕಾರ್ಯ ನಿರ್ವಹಿಸುತ್ತಿರುವಂತಹ ಮತ್ತು 2024 BJP ಕ್ಯಾಂಡಿಡೇಟ್ ಫಾರ್ ಧಾರವಾಡ ಲೋಕಸಭಾ ಎಲೆಕ್ಷನ್ ಪ್ರಹ್ಲಾದ್ ವೆಂಕಟೇಶ್ ಜೋಶಿ BJP ಪರ ನಿಂತಿದ್ದಾರೆ. ಇವರು ಇಂಡಿಯನ್ ಹಿಂದೂ ಮೂಲ ಭಾರತೀಯ ದೇಶಸ್ಥ ಬ್ರಾಹ್ಮಣರು. ಸುಧಾಮೂರ್ತಿ, ರಾಹುಲ್ ದ್ರಾವಿಡ್ ಹೀಗೆ ಮತ್ತು RSS ಸಂಘವನ್ನು ಹುಟ್ಟುಹಾಕಿದ ಡಾಕ್ಟರ್ ಹೆಗ್ಡೇವಾರ್ ಇವರೆಲ್ಲರೂ ಇಂಡಿಯನ್ ಹಿಂದೂ ಪಂಚದ್ರಾವಿಡ ಮೂಲ ಭಾರತೀಯ ದೇಶಸ್ಥ ಬ್ರಾಹ್ಮಣರೇ. ಇವರಿಗೆ ಪ್ರಬಲ ಪೈಪೋಟಿಯಾಗಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಸಮುದಾಯಕ್ಕೆ ಸೇರಿದಂಥ ವಿನೋದ್ ಕಾಶಿನಾಥ್ ಅಸೂಟಿಯವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದೆ. ಪ್ರಬಲ ಸ್ಪರ್ಧೆ ಇರುವ ಕ್ಷೇತ್ರ ಧಾರವಾಡ. ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟಿ, ಇಬ್ಬರಲ್ಲಿ ಯಾರು ಬೇಕಾದರೂ ಗೆಲ್ಲಬಹುದು. ಈಗ ಹೇಳುವುದು ಕಷ್ಟ. ಪ್ರಬುದ್ಧ ಮತದಾರರಾದ ಧಾರವಾಡ ಕ್ಷೇತ್ರದ ನಾಗರಿಕರು ಅದರ ತೀರ್ಮಾನ ಮಾಡುತ್ತಾರೆ. ಪತಿ ಪತ್ನಿಯರು ವಿನೋದ್ ಮತ್ತು ಅವರ ಮನವಿ. ಪ್ರಹ್ಲಾದ ಜೋಶಿಯವರು ಕ್ಷೇತ್ರಕ್ಕೆ ಬಹಳ ಕಾಂಟ್ರಿಬ್ಯೂಷನ್ಸ್ ಅನ್ನು ಕೊಟ್ಟಿದ್ದಾರೆ. ಅವರು ಖಂಡಿತವಾಗಿಯೂ ಗೆಲ್ಲುವ ಇಂತಹ ಅಭ್ಯರ್ಥಿ.
ಅದೇ ವಿಶ್ವಾಸವನ್ನು ವಿನೋದ ಸೂಡಿ ಕೂಡ ಪಡೆದಿದ್ದಾರೆ. ನಾನು ಗೆಲ್ಲುವುದು ಖಚಿತ 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 ಎಂದು ಹೇಳುತ್ತಿದ್ದಾರೆ. ಅದನ್ನು ಬಹಳ ಮಂದಿ ನಂಬಿಯೂ ಇದ್ದಾರೆ. BJP ಮತ್ತು ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯಾಸ ಪಡುತ್ತವೆ ಗೆಲ್ಲುವುದಕ್ಕಾಗಿ, ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವುದಕ್ಕಾಗಿ. ಇಪ್ಪತ್ತು 24ರ ಲೋಕಸಭಾ ಚುನಾವಣೆ. ವಿಲ್ BJP get 400 MP seats and bring Modi back to power? ಮೋದಿ ಸರ್ಕಾರ ಮತ್ತೆ ರಚನೆಯಾಗುತ್ತದೆಯೇ? ಪ್ರಮುಖ ಕ್ಷೇತ್ರಗಳು: ಬೆಂಗಳೂರು ರೂರಲ್, ಡಾಕ್ಟರ್ CN ಮಂಜುನಾಥ್ ವರ್ಸಸ್ DK ಸುರೇಶ್. ಧಾರವಾಡ, ಪ್ರಹ್ಲಾದ್ ವೆಂಕಟೇಶ್ ಜೋಶಿ ವರ್ಸಸ್ ವಿನೋದ್ ಕಾಶಿನಾಥ್ ಅಸೋಗಿ. ಮೈಸೂರು ಕೊಡಗು, ಯದುವೀರ್ ಕೃಷ್ಣ ದೇವ ಒಡೆಯರ್ ವರ್ಸಸ್ M ಲಕ್ಷ್ಮಣ್. ಮಂಡ್ಯ ಕಬ್ಬಿನ ಕ್ಷೇತ್ರ, ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು. ಅದೃಷ್ಟ ಈಗ ಯಾರಿಗೆ ಒಲಿಯುತ್ತದೆ? ಮತ್ತೊಮ್ಮೆ ಮೋದಿ ಸರ್ಕಾರ ರಚನೆಯಾಗುತ್ತದೆ. ಬೈ ಬ್ರಹ್ಮದೇಶಂ ಸುರೇಶ್ ವಾಸುದೇವ್ ಭಾರದ್ವಾಜ್.